ಪೌರಾಣಿಕ ಕಥೆ ಏನಾದ್ರು ಮಾಡೋ ಪ್ಲಾನ್ ಇದೆ ಸರ್? ಪೌರಾಣಿಕ ಇಲ್ಲ, ಅದು ಮೈಸೂರು ಮಹಾರಾಜರ ಬಗ್ಗೆ ಯಾರು ನಿರ್ಮಾಪಕರು ಬಂದಿದ್ದಾರೆ, ಅದು ಮಾಡಬೇಕಂತ ಖಂಡಿತ ಅದು ಆಸೆ ಇದೆ, ಕನಸು ಕೂಡ ಇದೆ. ಅದು ಮುಂದಿನ ದಿವಸಗಳಲ್ಲಿ ಆಗ್ಬೋದು. ಯಾಕೆಂದರೆ ಟಿಪ್ಪು ಸೀರಿಯಲ್ನಲ್ಲಿ ಅವರು ಬೇರೆ ರೀತಿಯಲ್ಲಿ ತೋರಿಸಿದ್ರು ಮೈಸೂರು ಮಹಾರಾಜರನ್ನ, ಅದು ಬೇರೆ ಆ್ಯಂಗಲಲ್ಲಿ ತೋರಿಸಿದ್ದಾರೆ. ಅದು ಸರಿ ಇಲ್ಲ ಅಂತ ಆ ಟೈಮಲ್ಲೇ ತುಂಬ ಟೀಕೆಗಳು ಬಂತು, ಟಿಪ್ಪಣಿಗಳು ಬಂತು. ಹಾಗಾಗಿ ಇದು ಮೈಸೂರು ಮಹಾರಾಜರು ಯಾವ ರೀತಿ ಮಾದರಿಯಾಗಿದ್ದರು ಇಡೀ ದೇಶದಲ್ಲಿ ಕೊನೆ ಟೈಮಲ್ಲಿ, ಮಹಾರಾಜರ ಟೈಮಲ್ಲಿ ಅನ್ನುವಂಥ ವಿಚಾರ ಇದೆ. ಸೊ ಹಾಗಾಗಿ ನಾನು ಭಾಳ ಕಾತುರದಿಂದ ಇದ್ದೀನಿ ಮಹಾರಾಜರದ್ದು ಒಂದು ಕಥೆಗಳನ್ನ ಮಾಡಲಿಕ್ಕೆ, ಸ್ಟೋರಿ ಮಾಡಿ ಫಿಲ್ಮ್ ಮಾಡಲಿಕ್ಕೆ. ಅದು ಆದಷ್ಟು ಬೇಗ ಆಗುತ್ತೆ. ಆಗಲಿ ಅಂತ ನಾನು ನಿರೀಕ್ಷೆ ಇಟ್ಕೊಂಡಿದ್ದೀನಿ. ಹೇಳಿ ಸರ್. ಜನರು ತುಂಬ ನಿರೀಕ್ಷೆ ಮಾಡ್ತಾ ಇದ್ದಾರೆ, ತುಂಬ ಕಾಲ್ಗಳು ಬರ್ತಾ ಇದೆ ನನಗೆ, ಭಗೀರಥ ಸಿನಿಮಾ ಯಾವಾಗ ರಿಲೀಸು, ಯಾವಾಗ ಬಿಡುಗಡೆ ಮಾಡ್ತಾ ಇದ್ದೀರಾ ಅಂತ. ಬಟ್ ಆದರೂ ನಿರ್ಮಾಪಕರು ಸ್ವಲ್ಪ ಕಳೆದ ಬಾರಿ ಭಗೀರಥ ಸಿನಿಮಾಗೆ ಡಿಸ್ಟ್ರಿಬ್ಯೂಷನ್ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಎಂಟೈರ್ ಕರ್ನಾಟಕ ಎಟ್ ಎ ಟೈಮ್ ಆಗಲಿಲ್ಲ ಅನ್ನೋದು ಒಂದು ಸ್ವಲ್ಪ ಅದು ಕೊರಗಿದೆ. ಹಾಗಾಗಿ ಈ ಸಲ ಆ ರೀತಿ ಆಗಬಾರ್ದು ಈ ಮೂವಿಗೆ ಅಂಥೇಳಿ ನಿರ್ಮಾಪಕರು ತುಂಬ ಎಚ್ಚರಿಕೆ ವಹಿಸಿದ್ದಾರೆ. ಡಿಸ್ಟ್ರಿಬ್ಯೂಷನ್ ಚೆನ್ನಾಗಿ ಮಾಡಬೇಕು ಮತ್ತು ಎಂಟೈರ್ ಕರ್ನಾಟಕ ಎಟ್ ಎ ಟೈಮ್ ಮಿನಿಮಮ್ ಅಟ್ಲೀಸ್ಟು 250 ಥಿಯೇಟರ್ಸ್ ಆಗಲೇಬೇಕು ಅಂಥೇಳಿ ಅವರು ಈಗ ವರ್ಕೌಟ್ ಮಾಡ್ತಾ ಇದ್ದಾರೆ. ಸೊ ವೆರಿ ಶೀಘ್ರದಲ್ಲೇ ಆಡಿಯೋ ರಿಲೀಸ್ ಮತ್ತು ಟ್ರೈಲರ್ ಬಿಡುಗಡೆ ಮಾಡ್ತಾಯಿದ್ವಿ. ಸೊ ಅವತ್ತು ಡೇಟ್ ಕೂಡ ಅನೌನ್ಸ್ ಮಾಡ್ತಾರೆ, ರಿಲೀಸ್ ಡೇಟು. ಸೊ ಹಾಗಾಗಿ ಭಾಳ ನಿರೀಕ್ಷೆ ಇಟ್ಕೊಂಡಿದ್ದಾರೆ ನಮ್ಮೆಲ್ಲ ಅಭಿಮಾನಿಗಳು ಕೂಡ ತುಂಬ ಈ ಸಿನಿಮಾ ಬಗ್ಗೆ. ಇದು ಮೋಸ್ಟ್ ಆಫ್ ದಿ ತುಂಬ ಸೀನ್ಸ್ ಎಲ್ಲ ಔಟ್ ಆಫ್ ಕಂಟ್ರಿ ತೆಗೆದಿರೋದ್ರಿಂದ ಸ್ವಲ್ಪ ಸ್ಟೋರಿ ಅಲ್ಲೇ ರನ್ ಆಗುತ್ತೆ. ಹಾಗಾಗಿ ತುಂಬ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಸೊ ನಾನು ಕೂಡ ಪ್ರೇಕ್ಷಕರಲ್ಲಿ ಮನವಿ ಮಾಡ್ತಾಯಿದ್ದೀನಿ, ಹೇಗೆ ನಮ್ಮದು ಭಗೀರಥ ಸಿನಿಮಾ ತಾವೆಲ್ಲ ನೋಡಿ ಆಶೀರ್ವದಿಸಿ ನಮಗೆ ಗೆಲ್ಲಿಸಿದ್ದೀರಾ, ಅದೇ ರೀತಿ ಈ ಸಿನಿಮಾನೂ ಕೂಡ ದಿಗ್ದರ್ಶಕನೂ ಕೂಡ ಅದೇ ರೀತಿ ನಮಗೆ ಸಿನಿಮಾ ನೋಡಿ ಆಶೀರ್ವದಿಸಿ ಅಂತೇಳಿ ನಾನು ಸಮಸ್ತ ನಮ್ಮ ಪ್ರೇಕ್ಷಕರಲ್ಲಿ ನಾನು ಮನವಿ ಮಾಡ್ತಾಯಿದ್ದೀನಿ. ಸರ್, ಪೊಲೀಸ್ ವೇಷ ಹಾಕ್ಕೊಂಡಿದ್ದೀರಾ, ಏನು ಸರ್ ತುಂಬ ಕುತೂಹಲ ಮೂಡಿಸುತ್ತೆ. ನೋಡಿ, ಸಾರ್ವಜನಿಕರಲ್ಲಿ ಸಮಾಜದಲ್ಲಿ ಏನಿದೆ ಅಂತಂದರೆ ಪೊಲೀಸ್ ಅಂದರೆ ಕೆಟ್ಟವರು, ಎಲ್ಲ ಒಂದೇ ರೀತಿ ಇದ್ದಾರೆ ಅಂತ, ಎಲ್ಲ ಭ್ರಷ್ಟಾಚಾರ ಇದೆ ಅಂತ. ಖಂಡಿತ ಆ ರೀತಿ ಇರಲ್ಲ. ಇವತ್ತು ಇಡೀ ಭಾರತ ದೇಶದಲ್ಲಿ ಕರ್ನಾಟಕ ಪೊಲೀಸ್ ಅಂದರೆ ಒಂದು ಒಳ್ಳೆಯ ಹೆಸರಿದೆ. ಅದನ್ನು ಇಲ್ಲಿ ನಮ್ಮ ನಿರ್ದೇಶಕರು ಸ್ವಲ್ಪ ಹೈಲೈಟ್ ಮಾಡಿದ್ದಾರೆ. ಕರ್ತವ್ಯ ಪೊಲೀಸ್ದು ಯಾವ ರೀತಿ ಇದೆ ಅಂತೇಳಿ ಮಾಡಿದ್ದಾರೆ. ಹಾಗಾಗಿ ಅದು ನನಗೇನೋ ಭಾಳ ಆ ಯೂನಿಫಾರ್ಮ್ ಹಾಕೊಂಡ ತಕ್ಷಣ ಏನೋ ಒಂದು ರೀತಿ ರೋಮಾಂಚನ, ಆ ಒಂದು ಆ್ಯಕ್ಟ್ ಮಾಡಲಿಕ್ಕೆ ನನಗೆ ಗೊತ್ತಿಲ್ಲದೆ ಆ ರೀತಿ ಒಳ್ಳೊಳ್ಳೆ ಡೈಲಾಗ್ಸು ಅದೆಲ್ಲ ಅದ್ಭುತವಾಗಿ ಬಂದುಬಿಟ್ಟಿದೆ ಅದು ಸಿನಿಮಾ. ಇದು ಆರ್ ಮೂವಿನ ಏನು ಸಂಬಂಧನೇ ಇಲ್ಲ, ಅದು ಸಂಬಂಧನೇ ಇಲ್ಲ. ಇಟ್ಸ್ ಎ ಪ್ಯೂರ್ಲಿ ಫ್ಯಾಮಿಲಿ ಮತ್ತು ಸ್ವಲ್ಪ ಪಕ್ಕಾ ಕಮರ್ಷಿಯಲ್ ಮೂವಿ ಮತ್ತು ತುಂಬ ಥ್ರಿಲ್ ಇದೆ, ಆ್ಯಕ್ಷನ್ ಕಮ್ ಥ್ರಿಲ್ ಮೂವಿದು. ತುಂಬ ಚೆನ್ನಾಗಿದೆ, ಔಟ್ ಆಫ್ ಕಂಟ್ರಿ ಜಾಸ್ತಿ ಇರೋದ್ರಿಂದ. ಸೊ ತುಂಬ ಟ್ವಿಸ್ಟ್ ಇದೆ ಮೂವಿನಲ್ಲಿ, ಕಥೆನಲ್ಲಿ. ಎಷ್ಟು ಭಾಷೆಯಲ್ಲಿ ಬರ್ತದೆ ಸರ್ ದಿಗ್ದರ್ಶಕ? ಇದು ಅವರು ನಿರ್ಮಾಪಕರು ಪ್ಯಾನ್ ಇಂಡಿಯಾ ಅಂತವ್ರು ಆ ರೀತಿಯಲ್ಲಿ 5 ಭಾಷೆಗೆ ಡಬ್ ಮಾಡಿಸ್ಕೊಳ್ತಾ ಇದ್ದಾರೆ ಎಲ್ಲ ಈಗ. ಅದೇ ರೀತಿ ಅದಕ್ಕೆ ಸ್ವಲ್ಪ ಲೇಟ್ ಆಗ್ತಾ ಇರೋದು. ಸೊ ಅದರಲ್ಲಿ ಇದು 6 ಜನ ಇದ್ದಾರೆ ಹೀರೋಯಿನ್ಸ್ ಇದರಲ್ಲಿ. ಆದರೆ ನನಗೆ ನೇರವಾಗಿರೋರು 2, ಬಟ್ ಇನ್ನು ಬೇರೆ ಅವರು ಟೋಟಲಿ 6 ಮೆಂಬರ್ಸ್ ಇದ್ದಾರೆ. ಅದರಲ್ಲಿ ಬಾಂಬೆಯವರು ಒಂದು 3 ಜನ ಇದ್ದಾರೆ, ಕನ್ನಡದವ್ರು 3 ಜನ ಇದ್ದಾರೆ. ಸೊ ನಿರೀಕ್ಷೆಗೆ ಜನರು ನಿರೀಕ್ಷೆ ಇದೆ ಸರ್, ಯಾವಾಗ ಬರ್ಬೋದು ಥಿಯೇಟ್ರ್? ಇಲ್ಲ, ಬರುತ್ತೆ ಶೀಘ್ರದಲ್ಲಿ. ನಾನು ಆ್ಯಕ್ಚುಲಿ ಕಳೆದ ಬಾರಿ 2 ತಿಂಗಳು ಅಂತ ಹೇಳಿದೆ, ಬಟ್ ಅದು ಟೈಮ್ ತೊಗೊಳ್ತಾ ಇದೆ. ಯಾಕೆಂದರೆ ಚೆನ್ನಾಗಿ ರಿಲೀಸ್ ಮಾಡಬೇಕಂತ ಅಷ್ಟೇ, ಇನ್ನೇನಿಲ್ಲ ಉದ್ದೇಶ ಅವ್ರದ್ದು. ಸೊ ನಾನು ಕೂಡ ಸಹಕಾರ ಕೊಡ್ತಾಯಿದ್ದೀನಿ ಅವರಿಗೆ, ನಿರ್ಮಾಪಕರಿಗೆ. ಸೊ ಪ್ರೇಕ್ಷಕರಲ್ಲಿ ಮತ್ತೊಮ್ಮೆ ಮನವಿ ಮಾಡ್ತಾಯಿದ್ದೀನಿ, ನಮ್ಮ ಸಿನಿಮಾ ಗೆಲ್ಲಿಸಿ. ಸರ್, ಕನ್ನಡ ಇಂಡಸ್ಟ್ರಿ ಮತ್ತು ನಿಮ್ಮ ಅಭಿಮಾನಿಗಳಿಗೆ ಫಿಲಮ್ ವಿಚಾರವಾಗಿ ವರ್ಷಕ್ಕೆ ಎಷ್ಟು ಪ್ರಾಜೆಕ್ಟ್ ಮಾಡಬೇಕಂತ ಪ್ಲಾನಿಂಗ್ ಇದೆ? ಯಾವ್ಯಾವ ಪಾತ್ರದಲ್ಲಿ ಕಾಣಿಸ್ಕೋಬೇಕು ಅಂತ ಆಸೆ ಇದೆ? ಇಲ್ಲ, ನಾನು ಹೇಳೋದು ಇವತ್ತು ನಮಗೆ ಫಿಲ್ಮ್ ಇಸ್ ನಥಿಂಗ್ ಬಟ್ ಎಂಟರ್ಟೈನ್ಮೆಂಟ್, ಮನೋರಂಜನೆ. ಐ ಆಮ್ ಶೂರ್ ದ್ಯಾಟ್. ಬಟ್ ವಿತ್ ಆಲ್ ದ್ಯಾಟ್ ವಿ ಶುಡ್ ಗಿವ್ ಸಮ್ ಮೆಸೇಜಸ್ ಫಾರ್ ದ ಯಂಗ್ಸ್ಟರ್ಸ್. ಈಗ ನಮ್ಮ ಭವ್ಯ ಭಾರತ ದೇಶ ಯಾವ ರೀತಿ ಇರಬೇಕು ಅನ್ನೋದಕ್ಕೆ ಯುವ ಶಕ್ತಿನೇ ಕಾರಣ. ಯುವ ಶಕ್ತಿ ತುಂಬ ಸ್ಟ್ರಾಂಗ್ ಇರಬೇಕು. ಇವತ್ತು ಅವರು ಶಕ್ತಿಯುತರಾಗಬೇಕು, ಸ್ಫೂರ್ತಿ ಕೊಡಬೇಕು ನಾವು ಅವ್ರಿಗೆ, ಯಾವುದೇ ಕ್ಷೇತ್ರದಲ್ಲಿರಲಿ ಅವರು. ಯೂತ್ಸು ಯಾವುದೇ ಕ್ಷೇತ್ರ, ಈವನ್ ಸ್ಟೂಡೆಂಟ್ಸ್ ಆ್ಯಂಡ್ ಯೂತ್ಸ್ ಕೂಡ ಅವ್ರಿಗೆ ಸ್ಫೂರ್ತಿದಾಯಕವಾಗುವಂಥ ಸ್ಟೋರಿ ಕೊಡಬೇಕು ಅಂತ ಅವ್ರಿಗೆ. ಇವತ್ತು ಯಾರಾದ್ರೂ ನಾನು 60 ಮಾರ್ಕ್ಸು 70 ಮಾರ್ಕ್ಸ್ ತೊಗೋತೀನಿ ಅಂತ ಸ್ಟೂಡೆಂಟ್ ಇದ್ದರೆ, ನಮ್ಮ ಸಿನಿಮಾ ನೋಡಿದ್ರೆ ಅವ್ನು ಚೆನ್ನಾಗಿ ಓದಿ ಅವನು 90 ಮಾರ್ಕ್ಸ್ ತೊಗೋಬೇಕು. ಆ ರೀತಿ ಯಾವುದೇ ಕ್ಷೇತ್ರ ಆಗಲಿ, ಆ ರೀತಿ ಅವ್ರಿಗೆ ಒಂದು ಎಂಕರೇಜ್ ಮಾಡುವಂಥ ಒಂದು ಸಬ್ಜೆಕ್ಟ್ ಸ್ಟೋರಿ ಆ ರೀತಿ ನಾನು ಆಯ್ಕೆ ಮಾಡ್ಕೊಳ್ತಾ ಇದ್ದೀನಿ.
ಈ ಫೈಟಿಂಗ್ ಎಲ್ಲ ಚೆನ್ನಾಗಿ ಮಾಡಿದ್ದೀರ ಸರ್. ಇದ್ರಲ್ಲಿ ನೋಡಿದ್ರೆ ಸ್ಕ್ರೀನಲ್ಲಿ ನೋಡಿದ್ರೆ ಸ್ವಲ್ಪ ಗೊತ್ತಾಗುತ್ತೆ. ಹಾಗೆ ಹೇಗೆ ಎಲ್ಲ ತಯಾರಿ ಮಾಡ್ಕೊಂಡಿದ್ದೀರಿ? ಇಲ್ಲ ಇದು ಸ್ವಲ್ಪ ಇದು ಚೈನೀಸ್ದು ಸ್ವಲ್ಪ ಆ ಟೈಪಲ್ಲಿ ಒಂದು ಫೈಟ್ ಇದೆ ಅದು ಭಾಳ ತುಂಬ ಬಟ್ ನನಗೆ ಮಾರ್ಷಲ್ ಆರ್ಟ್ ಇರೋದ್ರಿಂದ ನನಗೇನು ಈಸಿ ಆಯಿತು, ಕಷ್ಟ ಏನಿಲ್ಲ. ಬಟ್ ಆಲ್ ಫೈಟರ್ಸ್ ಫ್ರಮ್ ಔಟ್ಸೈಡ್ ಎಲ್ಲ ನೇಪಾಳೀಸ್ ಬಂದು ಎಲ್ಲ ಮಾಡಿದ್ದಾರೆ. ಒಂದು ಫೈಟು ಅದ್ಭುತವಾಗಿದೆ. ಸೊ ಪೌರಾಣಿಕ ಕಥೆ ಏನಾದ್ರು ಮಾಡೋ ಪ್ಲಾನ್ ಇದೆ ಸರ್? ಪೌರಾಣಿಕ ಇಲ್ಲ ಇದು ಮೈಸೂರು ಮಹಾರಾಜರ ಬಗ್ಗೆ ಯಾರು ನಿರ್ಮಾಪಕರು ಬಂದಿದ್ದಾರೆ, ಅದು ಮಾಡಬೇಕಂತ ಖಂಡಿತ ಅದು ಆಸೆ ಇದೆ, ಕನಸು ಕೂಡ ಇದೆ. ಅದು ಮುಂದಿನ ದಿವಸಗಳಲ್ಲಿ ಆಗ್ಬೋದು. ಯಾಕೆಂದರೆ ಟಿಪ್ಪು ಸೀರಿಯಲ್ನಲ್ಲಿ ಅವರು ಬೇರೆ ರೀತಿಯಲ್ಲಿ ತೋರಿಸಿದ್ರು ಮೈಸೂರು ಮಹಾರಾಜರನ್ನ, ಅದು ಬೇರೆ ಆ್ಯಂಗಲಲ್ಲಿ ತೋರಿಸಿದ್ದಾರೆ. ಅದು ಸರಿ ಇಲ್ಲ ಅಂತ ಆ ಟೈಮಲ್ಲಿ ತುಂಬ ಟೀಕೆಗಳು ಬಂತು, ಟಿಪ್ಪಣಿಗಳು ಬಂತು. ಹಾಗಾಗಿ ಇದು ಮೈಸೂರು ಮಹಾರಾಜರು ಯಾವ ರೀತಿ ಮಾದರಿಯಾಗಿದ್ದರು ಇಡೀ ದೇಶದಲ್ಲಿ ಕೊನೆ ಟೈಮಲ್ಲಿ, ಮಹಾರಾಜರ ಟೈಮಲ್ಲಿ ಅನ್ನುವಂಥ ವಿಚಾರ ಇದೆ. ಸೊ ಹಾಗಾಗಿ ನಾನು ಭಾಳ ಕಾತುರದಿಂದ ಇದ್ದೀನಿ ಮಹಾರಾಜರದ್ದು ಒಂದು ಕಥೆಗಳನ್ನ ಮಾಡಲಿಕ್ಕೆ, ಸ್ಟೋರಿ ಮಾಡಿ ಫಿಲ್ಮ್ ಮಾಡಲಿಕ್ಕೆ. ಅದು ಆದಷ್ಟು ಬೇಗ ಆಗುತ್ತೆ. ಆಗಲಿ ಅಂತ ನಾನು ನಿರೀಕ್ಷೆ ಇಟ್ಕೊಂಡಿದ್ದೀನಿ. ಲೈಟ್ ಐತೆ ಅದಕ್ಕೆ. ನಂದಿನಿ, ಭಾರತ್ ನ್ಯೂಸ್ ಟಿವಿ, ಮೈಸೂರು.